ಮ್ಯಾಚ್ ಹೆಂಗಿತ್ತು ಮತ್ತೆ ನಿಮ್ ಬಗ್ಗೆ ನೀವ್ಯಾರು? ನನ್ನ ಹೆಸರು ಸೌಂದರ್ಯ ಗೌಡ ಅಂತ. ಕನ್ನಡ ಮೂವಿ ಮಾಂಕ್ ಹೀರೋಯಿನ್. ಹಾಗೆ ಇವತ್ತು ಸಕ್ಕದಾಗಿತ್ತು. ನಮ್ CSK ಆಪೋಸಿಟ್ ಅಲ್ಲಿ ಇರೋ ಮ್ಯಾಚ್ ಅಂದ್ರೆ ನಮಗೆ ಫಿನಾಲೆ ಮ್ಯಾಚ್ ಗಿಂತನೂ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ. ಯಾಕಂದ್ರೆ ಅದೊಂದು ರೈವಲ್ರಿ ಮ್ಯಾಚ್ ಅಮೇಜಿಂಗ್ ಆಗಿತ್ತು. ಇನ್ನೊಂದೇನಂತಂದ್ರೆ RCB ಗೆ ಈ ಸೀಸನ್ ಲಕ್ ಇದೆ. ಏನಂತಂದ್ರೆ 18 ಸೀಸನ್ ಮತ್ತೆ ವಿರಾಟ್ ಕೊಹ್ಲಿ ಜೆರ್ಸಿ ನಂಬರ್ ಕೂಡ 18. ಸೊ ಪಾಸಿಬಲ್ ಏನಾದ್ರು ಸಿಮಿಲರ್ ಆಗುತ್ತಾ ಈ ಸೀಸನ್ ಕಪ್ ಗೆಲ್ಲೋಕೆ? 18 ವರ್ಷ ವೇಟ್ ಮಾಡಿದೀವಿ. ವಿರಾಟ್ ಜರ್ಸಿ ನಂಬರ್ 18. 18ನೇ ಸೀಸನ್ ಈ ಸಲ ಪಕ್ಕಾ ಕಪ್ ನಮ್ದೆ. ಅಂಡ್ ಫಿನಾಲೆಗೆ ನನ್ನ ಪ್ರಕಾರ RCB ಅಂಡ್ ಮುಂಬೈ ಇಂಡಿಯನ್ಸ್ ಬರ್ಬೋದು ಅಂಡ್ RCB ಗೆಲ್ಬಹುದು. 4 ಟೀಮ್ ನೀವು ಸೆಮಿ ಪ್ಲೇ ಆಫ್ ಗೆ ಹೋಗೋದಾದ್ರೆ ಯಾವ ಟೀಮ್ ಅನ್ನ ಸೆಲೆಕ್ಟ್ ಮಾಡ್ತೀರಾ? 4 ಟೀಮ್ RCB ಇದ್ದೇ ಇರುತ್ತೆ, ಅದ್ ಬಿಟ್ಟು ಇನ್ 3 RCB, ಮುಂಬೈ ಇಂಡಿಯನ್ಸ್, ಗುಜರಾತ್ ಟೈಟಾನ್ಸ್ ಅಂಡ್ ಇನ್ನೊಂದು ಲಾಸ್ಟ್ ಸೀಸನ್ ಗೆ ಹೋಲಿಸ್ಕೊಂಡ್ರೆ RCB ಈ ಸೀಸನ್ ತುಂಬಾ ಸ್ಟ್ರಾಂಗ್ ಆಗಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮ್ಯಾನೇಜ್ಮೆಂಟ್ ಸೆಲೆಕ್ಷನ್ ಯಾವ ತರ ಇದೆ? ಈ ಸಲ ಸೆಲೆಕ್ಷನ್ ಇಂದ ಹಿಡಿದು ಬ್ಯಾಟಿಂಗ್, ಬೌಲಿಂಗ್, ಬ್ಯಾಟಿಂಗ್ ಆರ್ಡರ್ ಎಲ್ಲ ಅಮೇಜಿಂಗ್ ಆಗಿದೆ. ಈ ಸಲ ನಮ್ಗೆ ಲಕ್ಕು ಇದೆ. 18th ಇಯರ್ ಅಲ್ವಾ, ತುಂಬಾ ಲಕ್ ಇದೆ. ಗೆದ್ದೇ ಗೆಲ್ತೀವಿ. ಈ ಸಲ ಕಪ್ ನಮ್ದೆ. ಪ್ಲೇ ಆಫ್ ಗೆ RCB ಜೊತೆ ಇನ್ 3 ಟೀಮ್ ಯಾವ್ದು ಹೋಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಪ್ಲೇ ಆಫ್ ಗೆ 4 ಟೀಮ್ ಅಂದ್ರೆ RCB, ಗುಜರಾತ್ ಟೈಟನ್ಸ್ ಅಂಡ್ ಪಂಜಾಬ್ ಸೂಪರ್ ಕಿಂಗ್ಸ್. ಪಂಜಾಬ್ ಅವರು ನಮ್ ಕನ್ನಡದವರೇ ಜಾಸ್ತಿ ಜನ ಇದ್ದಾರೆ. ಅವರು ಸಖತ್ತಾಗಿ ಆಡ್ತಾ ಇದ್ದಾರೆ. ಈ ಸಲ ಕನ್ನಡದವ್ರಿಗೆ ತುಂಬಾ ಲಕ್ ಇದೆ. ಫಸ್ಟ್ ಸೆಕೆಂಡ್ 2 ಕನ್ನಡ ಇರೋ ಟೀಮ್ಸೇ ಬರ್ಬೋದು ಅಂಡ್ 1 more ಗುಜರಾತ್ ಟೈಟನ್ಸ್ ಬರ್ಬೋದು. ಇನ್ನೊಂದೇನಂತಂದ್ರೆ ನಮ್ದು ಎದುರಾಳಿ ಟೀಮ್ ಒಂದಿದೆ ಯಾವ್ದಂತ CSK ಇವತ್ತು ಮ್ಯಾಚ್ ಗೊತ್ತಾಯ್ತು. ಆ CSK ಟೀಮ್ ಆಲ್ರೆಡಿ ಫಸ್ಟ್ ಟೀಮ್ ಎಲಿಮೆಂಟ್ ಆಗಿರೋದು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಈ ಸಲ ಫುಲ್ ಕಳಪೆ ಪ್ರದರ್ಶನ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ಅದಕ್ಕೆ ಹೇಳೋದು, ಯಾವತ್ತು ಬೇರೆ ಟೀಮ್ ಅವರಿಗೆ ತುಂಬಾ ಹೀಯಾಳಿಸಬಾರ್ದು. ಬಿಕಾಸ್ ನಾವು RCB ನೇ ಆಗಿರೋ, ನಾವು ಬೇರೆ ಟೀಮ್ ಅವ್ರಿಗೆ ಹಂಗ್ ಮಾಡ್ಬಾರ್ದು. ಅವರು ಕೂಡ ನಮಗೆ ಹಂಗ್ ಮಾಡ್ಬಾರ್ದು. ಬಿಕಾಸ್ ಟೇಬಲ್ ಫಸ್ಟ್ ಅಲ್ಲಿ ಇದ್ದವರು 5 ಸಲ ಚಾಂಪಿಯನ್ ಆಗಿರ್ಬೋದು. ಇವತ್ತು ಫಸ್ಟ್ ಟೀಮ್ ಟು ಗೆಟ್ ಎಲಿಮಿನೇಟೆಡ್ ಆಗಿದ್ದಾರೆ. ಸೊ ಯಾವತ್ತು ಕೈಂಡ್ ಆಗಿರ್ಬೇಕು. ಈ ಸಲ ಕಪ್ ನಮ್ದೆ. ಈ ಸಲ ಪಕ್ಕಾ ಕಪ್ ನಮ್ದೆ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.